Good morning, students. Today's topic is apiculture or beekeeping. Apiculture means it is the maintenance of hives of honeybee for the production of honey and bee wax is called apiculture. ಅಂದ್ರೆ ಹನಿಬಿಗಳನ್ನ ರೇರ್ ಮಾಡೋದು ಫಾರ್ ದಿ ಪ್ರೊಡಕ್ಷನ್ ಆಫ್ ಹನಿ ಅಂಡ್ ಬಿ ವ್ಯಾಕ್ಸ್ ಈಸ್ ಕಾಲ್ಡ್ ಅಪಿಕಲ್ಚರ್ ಅಂತೇಳಿ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇನ್ ಅಪಿಕಲ್ಚರ್ ದಿ ಕಾಮನ್ ಸ್ಪೀಶೀಸ್ ಆಫ್ ಹನಿಬೀಸ್ ಆರ್ ಕಾಮನ್ ಆಗಿ ನೋಡುವಂತಹ ಹನಿಬಿ ವೆರೈಟೀಸ್ ಅಂದ್ರೆ ಫಸ್ಟ್ ಒನ್ ಎಪಿಸ್ ಡಾರ್ಸೆಟಾ, ಎಪಿಸ್ ಇಂಡಿಕಾ, ಎಪಿಸ್ ಫ್ಲೋರಿಯಾ, ಎಪಿಸ್ ಮೆಲ್ಲಿಫೆರಾ. ಎಪಿಸ್ ಡಾರ್ಸೆಟಾ is also called rock bee. Apis indica is also called Indian bee. Apis florea is also called little bee. Apis mellifera is also called European bee ಅಂತ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈ ನಾಲ್ಕರಲ್ಲಿ ದಿ ಮೋಸ್ಟ್ ಕಾಮನ್ ಸ್ಪೀಶೀಸ್ ಇಸ್ Apis indica is also called Indian bee ಅಂತ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, honeybees are social insects. That's why they are living in colonies. Colonies ಅಲ್ಲಿ ಏನಾಗುತ್ತೆ ಪ್ರೆಸೆಂಟ್ ಇದೆ and exhibiting polymorphism. They exhibiting polymorphism and also division of labor. ಡಿವಿಷನ್ ಆಫ್ ಲೇಬರ್ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಹನಿಬಿ ಕಾಲೋನಿಯಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅದ್ರ ಬೇಸಿಸ್ ಮೇಲೆ ನೋಡಿ, 3 types of individuals or castes found in colony of honeybee. ಹನಿಬಿ ಕಾಲೋನಿನ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಅದರಲ್ಲಿ 3 types of individuals ಪ್ರೆಸೆಂಟ್ ಇರ್ತಾರೆ. ಆ 3 type of individuals ಯಾರ್ಯಾರು ಅಂದ್ರೆ ಫಸ್ಟ್ ಒನ್ ಕ್ವೀನ್, ಸೆಕೆಂಡ್ ಒನ್ ಡ್ರೋನ್ಸ್ ಆರ್ ಮೇಲ್ಸ್ ಅಂತೇಳಿ ಕರಿತೀವಿ, ಥರ್ಡ್ ಒನ್ ವರ್ಕರ್ಸ್. 3 ಮೆಂಬರ್ಸ್ ಯಾರ್ಯಾರು ಅಂದ್ರೆ ಕ್ವೀನ್, ಡ್ರೋನ್ಸ್ ಅಂಡ್ ವರ್ಕರ್ಸ್. ಕ್ವೀನ್, ಫಸ್ಟ್ ಕ್ವೀನ್ ಚೂಸ್ ಮಾಡಿದ್ರೆ ಕ್ವೀನ್ ಈಸ್ ದಿ ಓನ್ಲಿ ಫರ್ಟೈಲ್ ಫೀಮೇಲ್. ಕ್ವೀನ್ ಈಸ್ ಫರ್ಟೈಲ್ ಫೀಮೇಲ್ ವಿಚ್ ಲೇಸ್ ಎಗ್ಸ್. ಎಕ್ಸ್ ನ ಲೇ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಯಾರ್ದಾಗಿರುತ್ತೆ? ಕ್ವೀನ್ ಇಂದಾಗಿರುತ್ತೆ. ಅಂಡ್ ದೀಸ್ ಕ್ವೀನ್ ಆರ್ ಕನ್ಸಿಡರ್ ಆಸ್ ಫರ್ಟೈಲ್ ಫೀಮೇಲ್ ಅಂತ ನಾವೇನ್ ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ಅಗೈನ್ ಕ್ವೀನ್ ಇನ್ ಲೈಫ್ ಟೈಮ್ ಅಬ್ಸರ್ವ್ ಮಾಡಿದ್ರೆ ಇಟ್ ಕ್ಯಾನ್ ಸರ್ವೈವ್ 3 to 6 years ಏನಾಗುತ್ತೆ ಸರ್ವೈವ್ ಆಗುವಂತ ಕೆಪಾಸಿಟಿ ನಾವೆಲ್ಲಿ ಅಬ್ಸರ್ವ್ ಮಾಡ್ತೀವಿ? ಕ್ವೀನ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಇದು ಫಸ್ಟ್ ಮೆಂಬರ್ ಆಯ್ತು. ಸೆಕೆಂಡ್ ಮೆಂಬರ್ ದಟ್ ಈಸ್ ದಿ ಡ್ರೋನ್ಸ್. ಡ್ರೋನ್ಸ್ ಆರ್ ಫರ್ಟೈಲ್ ಮೇಲ್ಸ್. Drones are fertile males which mate with the queen. They are participated with mating process ಅಲ್ಲಿ ಏನಾಗುತ್ತೆ queen ಜೊತೆ participate ಆಗುತ್ತೆ. That is the function of drones and that drones are considered as fertile males ಅಂತ indicate ಮಾಡ್ತೀವಿ. But in drones sting and wax glands are completely absent. ಸ್ಟಿಂಗು ಇರಲ್ಲ, ವ್ಯಾಕ್ಸ್ ಗ್ಲ್ಯಾಂಡ್ಸ್ ಏನಾಗುತ್ತೆ ಡ್ರೋನ್ಸ್ ಅಲ್ಲಿ ಕಂಪ್ಲೀಟ್ಲಿ ಆಬ್ಸೆಂಟ್ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಮೆಂಬರ್ ದಟ್ ಈಸ್ ಡ್ರೋನ್ಸ್. ಥರ್ಡ್ ಮೆಂಬರ್ ವರ್ಕರ್ಸ್. ವರ್ಕರ್ಸ್ ಅಂದ ಕೂಡಲೇ ನೇಮೇ ಇಂಡಿಕೇಟ್ ಮಾಡ್ತಾ ಇದೆ, ಪರ್ಫಾರ್ಮ್ ವೇರಿಯಸ್ ಡ್ಯೂಟೀಸ್. ಇಲ್ಲಿ ನೋಡಿ, ಥರ್ಡ್ ಮೆಂಬರ್ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ವರ್ಕರ್ಸ್ ಆರ್ ಸ್ಟರೈಲ್ ಫೀಮೇಲ್. ವರ್ಕರ್ಸ್ ಆರ್ ನಾಟ್ ಫರ್ಟೈಲ್. ವರ್ಕರ್ಸ್ ಆರ್ ಸ್ಟರೈಲ್ ಫೀಮೇಲ್ಸ್ ಅಂಡ್ ಪರ್ಫಾರ್ಮ್ ವೇರಿಯಸ್ ಡ್ಯೂಟೀಸ್ ಆಫ್ ದಿ ಕಾಲೋನಿ. ಕಾಲೋನಿಲಿ ಬೇರೆ ಬೇರೆ ತರದ ಫಂಕ್ಷನ್ಸ್ ಗಳನ್ನ ಏನ್ ಮಾಡುತ್ತೆ ಕ್ಯಾರಿ ಮಾಡುತ್ತೆ. ಹಾಗಾಗಿ ನಾವು ಅವ್ರನ್ನ ವರ್ಕರ್ಸ್ ಅಂತೇಳಿ ಕರಿತೀವಿ. ಫುಡ್ ನ ಕಲೆಕ್ಟ್ ಮಾಡಬಹುದು, ಅಥವಾ ಫುಡ್ ನ ಕಲೆಕ್ಟ್ ಮಾಡ್ಕೊಂಡ್ ಬರುತ್ತೆ, ವಾಟರ್ ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಕಾಲೋನಿನ ಕ್ಲೀನ್ ಮಾಡುತ್ತೆ, ಕಾಲೋನಿನ ಗಾರ್ಡ್ ಮಾಡುತ್ತೆ. ಇದಿಷ್ಟು ರೆಸ್ಪಾನ್ಸಿಬಿಲಿಟಿ ಅಥವಾ ಇದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ವರ್ಕರ್ಸ್ ಕ್ಯಾರಿ ಮಾಡುತ್ತೆ. ದಟ್ಸ್ ವೈ ದೆ ಪರ್ಫಾರ್ಮ್ ವೇರಿಯಸ್ ಡ್ಯೂಟೀಸ್ ಆಫ್ ದಿ ಕಾಲೋನಿ, ಬಟ್ ದಿ ವರ್ಕರ್ಸ್ ಆರ್ ಸ್ಟರೈಲ್ ಫೀಮೇಲ್. ಇಲ್ಲಿ ವರ್ಕರ್ಸ್ ಇಂದ ನೀವು ಲೈಫ್ ಟೈಮ್ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಇಫ್ ದಿ ವರ್ಕರ್ಸ್ ಕ್ಯಾರಿ ಹೆವಿ ಡ್ಯೂಟಿ ಇಟ್ ಕ್ಯಾನ್ ಸರ್ವೈವ್ 3 months. If they perform average duties, it can survive 6 months ಸರ್ವೈವ್ ಆಗುವಂತ ಕೆಪಾಸಿಟಿ ನಾವೇನ್ ಮಾಡ್ತೀವಿ ವರ್ಕರ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸಿಂಪಲ್ ಆಗಿ ಹೇಳ್ತೀವಿ ಅಂದ್ರೆ 3 to 6 months ಏನಾಗುತ್ತೆ ಸರ್ವೈವ್ ಆಗೋ ಕೆಪಾಸಿಟಿ ನಾವು ವರ್ಕರ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ದಿ ಲೈಫ್ ಟೈಮ್. ಓಕೆ, ನೆಕ್ಸ್ಟ್ ನೋಡಿ, ದೇ ಹ್ಯಾವ್ ಚೀವಿಂಗ್ ಅಂಡ್ ಲ್ಯಾಪಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ಸ್. ವರ್ಕರ್ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ವರ್ಕರ್ಸ್ ಅಲ್ಲಿ ಚೀವಿಂಗ್ ಅಂಡ್ ಲ್ಯಾಪಿಂಗ್ ಟೈಪ್ ಆಫ್ ಮೌತ್ ಪಾರ್ಟ್ಸ್ ನ ಅಬ್ಸರ್ವ್ ಮಾಡ್ತೀವಿ. ಇದು ಏನಕ್ಕೆ ಬೆನಿಫಿಟ್ ಆಗುತ್ತೆ ಅಂದ್ರೆ ಕಲೆಕ್ಟಿಂಗ್ ದಿ ನೆಕ್ಟರ್ ಅಂಡ್ ಪೋಲನ್ ಆಫ್ ದಿ ಫ್ಲವರ್ಸ್. ನೆಕ್ಟರ್ ನ ಕಲೆಕ್ಟ್ ಮಾಡಕ್ಕೆ ಅಂಡ್ ಪೋಲನ್ ಆಫ್ ದಿ ಫ್ಲವರ್ ನ ಕಲೆಕ್ಟ್ ಮಾಡಕ್ಕೆ ಏನ್ ಮಾಡುತ್ತೆ ಈ ಮೌತ್ ಪಾರ್ಟ್ಸ್ ಸಪೋರ್ಟ್ ಮಾಡುತ್ತೆ. ಇದು ವರ್ಕರ್ ಬಿಲ್ ಅಬ್ಸರ್ವ್ ಮಾಡ್ತೀರಾ. ನೆಕ್ಸ್ಟ್ ನೋಡಿ, ದಿ ಅಬ್ಡಾಮೆನ್ ಕಂಟೈನ್, ಇಂಪಾರ್ಟೆಂಟ್ ಪಾಯಿಂಟ್, ಅಬ್ಡಾಮೆನ್ ಕಂಟೈನ್ಸ್ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಅಂಡ್ ಸ್ಟಿಂಗ್. ವರ್ಕರ್ ಬಿಯ ಅಬ್ಡಾಮೆನ್ ಅಲ್ಲಿ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಇರುತ್ತೆ
ಅದರ ಜೊತೆಗೆ ಸ್ಟಿಂಗ್ ನ ಸಹ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಈ ವ್ಯಾಕ್ಸ್ ಗ್ಲ್ಯಾಂಡ್ ಏನ್ ಮಾಡುತ್ತೆ, ವ್ಯಾಕ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನೋಡಿ ವ್ಯಾಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ಆ ವ್ಯಾಕ್ಸ್ ನ ಏನ್ ಮಾಡುತ್ತೆ, ಫಸ್ಟ್ ವರ್ಕರ್ ಬಿ ಮ್ಯಾಸ್ಟಿಗೇಟ್ ಮಾಡುತ್ತೆ. ಮ್ಯಾಸ್ಟಿಗೇಟ್ ಬೈ ದಿ ಮ್ಯಾಂಡಿಬಲ್ ನ ಯೂಸ್ ಮಾಡಿ ಮ್ಯಾಸ್ಟಿಗೇಟ್ ಮಾಡುತ್ತೆ ಬಿಫೋರ್ ಇಟ್ ಯೂಸ್ ಫಾರ್ ಬಿಲ್ಡಿಂಗ್ ಆಫ್ ಸೆಲ್ ಆಫ್ ಹನಿಕೋಂಬ್. ಹನಿಕೋಂಬ್ ಅಲ್ಲಿ ಸೆಲ್ ನ ಕನ್ಸ್ಟ್ರಕ್ಟ್ ಮಾಡಕ್ಕಿಂತ ಮುಂಚೆ ಮ್ಯಾಂಡಿಬಲ್ ನ ಯೂಸ್ ಮಾಡಿ ವ್ಯಾಕ್ಸ್ ನ ಮ್ಯಾಸ್ಟಿಗೇಟ್ ಮಾಡುತ್ತೆ ಅಂಡ್ ಆಫ್ಟರ್ ದಿ ಮ್ಯಾಸ್ಟಿಗೇಷನ್ ಈ ವ್ಯಾಕ್ಸ್ ನ ಯೂಸ್ ಮಾಡಿ ಏನ್ ಮಾಡುತ್ತೆ, ಸೆಲ್ ನ ನೀಟಾಗಿ ಹನಿಕೋಂಬ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡುತ್ತೆ. ಹಾಗಾಗಿ ಹನಿಬಿ ಕಾಲೋನಿಲಿ ವ್ಯಾಕ್ಸ್ ನ ಪ್ರೊಡ್ಯೂಸ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂದ್ರೆ ದಟ್ ಈಸ್ ದಿ ವರ್ಕರ್ಸ್. ದಟ್ ವ್ಯಾಕ್ಸ್ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಆರ್ ಪ್ರೆಸೆಂಟ್ ಇನ್ ಅಬ್ಡಾಮಿನಲ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದು ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಇಸ್ ಸ್ಟಿಂಗ್. ಸ್ಟಿಂಗ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಅಬ್ಡಾಮಿನ್ ಆಫ್ ದಿ ವರ್ಕರ್ಸ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಸ್ಟಿಂಗ್ ನ ನೋಡ್ತಾ ಹೋದ್ರೆ ಸ್ಟಿಂಗ್ ಇಸ್ ದಿ ಮಾಡಿಫೈಡ್ ಓವಿಪೊಸಿಟರ್. ಓವಿಪೊಸಿಟರ್ ಮೀನ್ಸ್ ಇಟ್ ಇಸ್ ಅನ್ ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಯೂಸ್ಡ್ ಫಾರ್ ದಿ ಎಗ್ ಲೈನ್. ಬಟ್ ಇಲ್ಲೇನಾಗಿದೆ, ಈ ವರ್ಕರ್ ಬಿ ಈಸ್ ಅನ್ ಸ್ಟರೈಲ್. ದಟ್ಸ್ ವೈ ಸ್ಟಿಂಗ್ ಈಸ್ ದಿ ಮಾಡಿಫೈಡ್ ಓವಿಪೊಸಿಟರ್ ಆಫ್ ದಿ ಬೀಸ್ ಅಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಇಂಜೆಕ್ಟಿಂಗ್ ಪಾಯ್ಸನ್ ಫಾರ್ ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಪರ್ಪಸ್ ಏನ್ ಮಾಡ್ತಿದೆ, ಸ್ಟಿಂಗ್ ನ ಯೂಸ್ ಮಾಡ್ತಿದೆ. ದಿ ಸ್ಟಿಂಗ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅಬ್ಡಾಮಿನ್ ಆಫ್ ದಿ ವರ್ಕರ್ಸ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯ್ತು. ನೆಕ್ಸ್ಟ್ ಅದೇ ತರ ವರ್ಕರ್ ಅಲ್ಲಿ ನೋಡುವಂತ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದ್ರೆ ದ ಸೆಕ್ರೀಟ್ ರಾಯಲ್ ಜೆಲ್ಲಿ. ರಾಯಲ್ ಜೆಲ್ಲಿನ ಏನ್ ಮಾಡುತ್ತೆ, ಸೆಕ್ರೀಟ್ ಮಾಡ್ತೀವಿ. ನೋಡಿ ಪಾಯಿಂಟ್, ರಾಯಲ್ ಜೆಲ್ಲಿ ಈಸ್ ಸೆಕ್ರೀಟೆಡ್ ಬೈ ದಿ ಮ್ಯಾಕ್ಸಿಲರಿ ಗ್ಲ್ಯಾಂಡ್ಸ್ ಆಫ್ ದಿ ವರ್ಕರ್ ಬಿ ಟು ಫೀಡ್ ದಿ ಯಂಗ್ ಲಾರ್ವೆ ವಿಚ್ ಆರ್ ಡಿಸೈನ್ ಟು ಡೆವಲಪ್ ಇನ್ ಟು ಫ್ಯೂಚರ್ ಕ್ವೀನ್. ಫ್ಯೂಚರ್ ಕ್ವೀನಿನ ಡೆವಲಪ್ಮೆಂಟ್ ಏನ್ ಮಾಡುತ್ತೆ, ಈ ರಾಯಲ್ ಜೆಲ್ಲಿನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ವರ್ಕರ್ ಬಿಯ ಹೆಡ್ ರೀಜನ್ಸ್ ಅಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ಎ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ದಟ್ ಪ್ರೊಡ್ಯೂಸಸ್ ದಿ ರಾಯಲ್ ಜೆಲ್ಲಿ. ರಾಯಲ್ ಜೆಲ್ಲಿನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಈ ರಾಯಲ್ ಜೆಲ್ಲಿನ ಮೇನ್ ಆಗಿ ಯೂಸ್ ಮಾಡೋದು ಯಾರು ಅಂದ್ರೆ ಡೆವಲಪಿಂಗ್ ಫ್ಯೂಚರ್ ಕ್ವೀನ್ ಏನ್ ಮಾಡುತ್ತೆ, ರಾಯಲ್ ಜೆಲ್ಲಿನ ಯೂಸ್ ಮಾಡಿಕೊಡುತ್ತೆ. ಇದಿಷ್ಟು ನಾವು ವರ್ಕರ್ ಬಿ ಅಲ್ಲಿ ನೋಡುವಂತ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಹೆಡಿಂಗ್ ಅಬ್ಸರ್ವ್ ಮಾಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಸಕ್ಸೆಸ್ಫುಲ್ ಬೀ ಕೀಪಿಂಗ್. ಸಕ್ಸೆಸ್ಫುಲ್ ಬೀ ಕೀಪಿಂಗ್ ಅಲ್ಲಿ ಅಬ್ಸರ್ವ್ ಮಾಡುವಂತ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂದ್ರೆ ಫಸ್ಟ್ ಒನ್ ನೋಡಿ, ನಾಲೆಡ್ಜ್ ಆಫ್ ದಿ ನೇಚರ್. ನೇಚರ್ ಬಗ್ಗೆ ನಾಲೆಡ್ಜ್ ಇರಬೇಕು. ಹನಿ ಬಿ ಕಲ್ಚರ್ ಮಾಡ್ತಿದೀವಿ ಅಂದ್ರೆ ನಾಲೆಡ್ಜ್ ಆಫ್ ದಿ ನೇಚರ್ ಅಂಡ್ ಹ್ಯಾಬಿಟ್ಸ್ ಆಫ್ ಬೀಸ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಸೆಲೆಕ್ಷನ್ ಆಫ್ ಸೂಟಬಲ್ ಲೊಕೇಶನ್ ಫಾರ್ ಕೀಪಿಂಗ್ ಬೀ ಹೈವ್ಸ್. ಸೂಟಬಲ್ ಲೊಕೇಶನ್ ಇಸ್ ಅನ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಲೊಕೇಶನ್ ಶೂರ್ ಮಾಡಲಿಲ್ಲ ಅಂದ್ರೆ ಅಗೈನ್ ನಾವು ಹನಿಬಿಗಳ ರಿಯರಿಂಗ್ ಪ್ರಾಪರ್ ಆಗಿ ಕ್ಯಾರಿ ಮಾಡಕ್ಕಾಗಲ್ಲ. ದಟ್ಸ್ ವೈ ಸೆಲೆಕ್ಷನ್ ಆಫ್ ಸೂಟಬಲ್ ಲೊಕೇಶನ್ ಫಾರ್ ಕೀಪಿಂಗ್ ಬೀ ಹೈವ್ಸ್, ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಥರ್ಡ್ ಒನ್, ಕ್ಯಾಚಿಂಗ್ ಅಂಡ್ ಹೈವಿಂಗ್ ಆಫ್ ಸ್ವಾಂಪ್ಸ್. ಸ್ವಾಂಪ್ ಅಂದ್ರೆ ಮಾಸ್ ಮೂವ್ಮೆಂಟ್ ಅಂತೇಳಿ ಕರಿತೀವಿ. ಥರ್ಡ್ ಪಾಯಿಂಟ್ ಬ್ಯಾಲೆನ್ಸಿಂಗ್ ಅಲ್ಲಿ ಇಂಪಾರ್ಟೆಂಟ್, ಕ್ಯಾಚಿಂಗ್ ಅಂಡ್ ಹೈವಿಂಗ್ ಆಫ್ ಸ್ವಾಂಪ್ಸ್. ಫೋರ್ತ್ ಒನ್, ಮ್ಯಾನೇಜ್ಮೆಂಟ್ ಆಫ್ ಬೀ ಹೈವ್ಸ್ ಡ್ಯೂರಿಂಗ್ ಡಿಫರೆಂಟ್ ಸೀಸನ್. ಡಿಫರೆಂಟ್ ಸೀಸನ್ಸ್ ಅಲ್ಲೂ ಬೀ ಹೈವ್ ನ ನೀಟಾಗಿ ಮ್ಯಾನೇಜ್ ಮಾಡಬೇಕು. ಅದರ್ವೈಸ್ ಏನಾಗುತ್ತೆ, ಹನಿ ಪ್ರೊಡಕ್ಷನ್ ರೆಡ್ಯೂಸ್ ಆಗುತ್ತೆ. ಅಗೇನ್ ಏನು ಹನಿ ಬಿಗಳ ನಂಬರ್ಸ್ ಏನಾಗುತ್ತೆ, ರೆಡ್ಯೂಸ್ ಆಗಿ ಶುರುವಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹ್ಯಾಂಡಲಿಂಗ್ ಅಂಡ್ ಕಲೆಕ್ಷನ್ ಆಫ್ ಹನಿ ಅಂಡ್ ಬಿ ವ್ಯಾಕ್ಸ್. ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ಅಬ್ಸರ್ವ್ ಮಾಡಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಫಸ್ಟ್ ಒನ್, ನಾಲೆಡ್ಜ್ ಆಫ್ ದಿ ನೇಚರ್ ಅಂಡ್ ಹ್ಯಾಬಿಟ್ಸ್ ಆಫ್ ಬೀಸ್. ಫಸ್ಟ್ ಒನ್. Second one, selection of suitable location for keeping beehives. Third one, catching and hiving of swarms. Management of beehives during different seasons. Handling and collection of honeybee and bee wax. These are important points for successful beekeeping. Okay, next point observe ಮಾಡಿ. That is the diseases. ಇಲ್ಲಿ ನಾವು ಡಿಸೀಸ್ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಎರಡು ಕಾಮನ್ ಡಿಸೀಸ್ ಅಬ್ಸರ್ವ್ ಮಾಡ್ತೀವಿ ಹನಿ ಬಳಿ. ಒಂದು ನಸೀಮಾ ಡಿಸೀಸ್, ಇನ್ನೊಂದು ಆಕ್ರೇನ್ ಡಿಸೀಸ್ ನಾವೇನ್ ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ನಸೀಮಾ ಡಿಸೀಸ್ ಇಸ್ ಅನ್ ಪ್ರೋಟೋಸೋವನ್ ಡಿಸೀಸ್. ಇಟ್ ಈಸ್ ಕಾಸ್ಡ್ ಬೈ ದಿ ಪ್ರೋಟೋಸೋವಾ ನಸೀಮಾ ಆಪಿಸ್ ವಿಚ್ ಕಾಸಸ್ ನಸೀಮಾ ಡಿಸೀಸ್ ಏನ್ ಮಾಡುತ್ತೆ, ಕಾಸ್ ಮಾಡುತ್ತೆ. ಇದು ಯಾವ ತರ ಡಿಸೀಸ್ ನ ಕಾಸ್ ಮಾಡುತ್ತೆ ಅಂದ್ರೆ ದಿ ನಸೀಮಾ ಆಪಿಸ್ ವಿಚ್ ಪ್ರೊಡ್ಯೂಸಸ್ ದಿ ಸ್ಪೋರ್ಸ್ ನ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡ್ತದೆ. ಅಗೇನ್ ಈ ಹನಿ ಬಿ ಏನ್ ಮಾಡುತ್ತೆ, ಡಿಫ್ರೆಂಟ್ ರೀಜನ್ಸ್ ಗೆಲ್ಲ ಫುಡ್ ನ ಸರ್ಚ್ ಮಾಡಕ್ಕೆ, ವಾಟರ್ ನ ಸರ್ಚ್ ಮಾಡಕ್ಕೆ ಮೂವ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅಗೇನ್ ಯಾವಾಗ ವೇಸ್ಟ್ ಮ್ಯಾಟರ್ಸ್ ಮೇಲೆ ಕೂತ್ಕೊಳ್ಳುತ್ತೆ, ಹನಿ ಬಿಯ ಬಾಡಿ ಒಳಗೆ ಏನಾಗುತ್ತೆ, ದಿ ಸ್ಪೋರ್ಸ್ ಆಫ್ ನಸೀಮಾ ಆಪಿಸ್ ಏನಾಗುತ್ತೆ ಎಂಟರ್ ಆಗುತ್ತೆ.
when they enter into the honeybee body which completely infect the digestive system. ಡೈಜೆಸ್ಟಿವ್ ಸಿಸ್ಟಮ್ ಏನ್ ಮಾಡುತ್ತೆ, ಇನ್ಫೆಕ್ಟ್ ಮಾಡುತ್ತೆ ಅಂಡ್ ಇಟ್ ಕಾಸಸ್ ಡಯೇರಿಯನ್ ಏನ್ ಮಾಡುತ್ತೆ, ಕಾಸ್ ಮಾಡುತ್ತೆ. ಯಾವಾಗ ಕಾಲೋನಿಲಿ ಡಯೇರಿಯಾ ಶುರುವಾಗುತ್ತೆ, ಈ ಸ್ಪೋರ್ಟ್ಸ್ ಏನಾಗುತ್ತೆ ಒಂದು ಬಿ ಇಂದ ಇನ್ನೊಂದು ಬಿಗೆ ಬಹಳ ಈಸಿಯಾಗಿ ಪಾಸ್ ಆಗುತ್ತೆ. ದಟ್ ಡಿಸೀಸ್ ಇಸ್ ಕನ್ಸಿಡರ್ಡ್ ಆಸ್ ನಸೀಮಾ ಡಿಸೀಸ್ ಅಂತ ಹೇಳಿ ಕರಿತೀವಿ. ಇದು ಫಸ್ಟ್ ಡಿಸೀಸ್ ಆಯ್ತು. ಸೆಕೆಂಡ್ ಒನ್ ಆಕ್ರೈನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಕಾಸ್ಡ್ ಬೈ ಪ್ಯಾರಾಸೈಟ್ ಮೈಟ್. ಮೈಟ್ ಪ್ಯಾರಾಸೈಟ್ ಏನ್ ಮಾಡುತ್ತೆ, ಡಿಸೀಸ್ ನ ಕಾಸ್ ಮಾಡುತ್ತೆ. ದಟ್ ನೇಮ್ ಇಸ್ ಆಕ್ರಪಿಸ್ ಉಡಿ ವಿಚ್ ಕಾಸಸ್ ಆಕ್ರೈನ್ ಡಿಸೀಸ್ ಏನ್ ಮಾಡುತ್ತೆ, ಕಾಸ್ ಮಾಡುತ್ತೆ. ಯಾವ ತರ ಡಿಸೀಸ್ ಕಾಸ್ ಮಾಡುತ್ತೆ ಅಂದ್ರೆ, ದಿಸ್ ಮೈಟ್ ವಿಚ್ ಆರ್ ಎಂಟರ್ ಇನ್ ಟು ದಿ, ಅಂದ್ರೆ ಈ ಪ್ಯಾರಾಸೈಟ್ ಏನಾಗುತ್ತೆ, ಈ ಹನಿಬಿಯ ಟ್ರೇಕಿಯ ಒಳಗೆ ಎಂಟರ್ ಆಗುತ್ತೆ. ಥ್ರೂ ಯಾವ್ದ್ರ ಮೂಲಕ ಅಂದ್ರೆ ಬ್ರೀದಿಂಗ್ ಪೋರ್ ಮೂಲಕ. ದಟ್ ಬ್ರೀದಿಂಗ್ ಪೋರ್ ವಿಚ್ ಆರ್ ಪ್ರೆಸೆಂಟ್ ಇನ್ ಥೊರಾಕ್ಸಲ್ ಪ್ರೆಸೆಂಟ್ ಇದೆ. ಥೊರಾಕ್ಸಲ್ ಇರುವಂತಹ ಬ್ರೀದಿಂಗ್ ಪೋರ್ ಮೂಲಕ ದಿಸ್ ಪ್ಯಾರಾಸೈಟ್ ವಿಚ್ ಆರ್ ಎಂಟರ್ ಇನ್ ಟು ದಿ, ದಟ್ ಮೀನ್ಸ್ ದಿ ಪ್ಯಾರಾಸೈಟಿಕ್ ಮೈಟ್ ಎಂಟರ್ ಇನ್ ಟು ದಿ, ಎಲ್ಲಿಗೆ ಎಂಟರ್ ಆಯ್ತು, ಟ್ರೇಕಿಯ ರೀಜನ್ಸ್ ಗೆ ಎಂಟರ್ ಆಗಿ ವಿಚ್ ಕಾಸಸ್ ದಿ ಅಗೇನ್ ಏನಾಗುತ್ತೆ, ಅದಕ್ಕೆ ಡ್ಯಾಮೇಜ್ ನ ಕಾಸ್ ಮಾಡುತ್ತೆ. ದಟ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಆಕ್ರೈನ್ ಡಿಸೀಸ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಟೋಟಲಿ 2 ಡಿಸೀಸ್ ಇದೆ, ಒಂದು ನಸೀಮಾ ಡಿಸೀಸ್ ಅಂಡ್ ಸೆಕೆಂಡ್ ಒನ್ ಇಸ್ ಆಕ್ರೈನ್ ಡಿಸೀಸ್.